ನಮ್ಮ ದೇಹದ ಎಲ್ಲ ಅಂಗಗಳು ಮುಖ್ಯವೇ. ಅದರಲ್ಲೂ ಕೂಡ ಕಣ್ಣು ಪ್ರಮುಖವಾದದ್ದು ನೋಡಿ. ಇಂತಹ ಕಣ್ಣನ್ನ ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುವುದು ಕೂಡ ಬಹಳ ಮುಖ್ಯ. ಆದರೆ ಬದಲಾದ ನಮ್ಮ ಜೀವನ ಶೈಲಿಯಲ್ಲಿ ಕಣ್ಣಿಗೆ ಹೆಚ್ಚಿನ ಒತ್ತಡ ನೀಡುತ್ತಿದ್ದೇವೆ. ಸದಾ ಕಂಪ್ಯೂಟರ್, ಮೊಬೈಲ್, ಟಿವಿ ಹೀಗೆ ಕಣ್ಣನ್ನ ಅದರತ್ತ ಬೀರುತ್ತಲೇ ಇರ್ತೀವಿ. ಇನ್ನು ಕಣ್ಣಿಗೆ ವಿಶ್ರಾಂತಿ ನೀಡೋದೇ ಇಲ್ಲ. ಬಹಳಷ್ಟು ಮಂದಿ ವಿಶ್ರಾಂತಿಗಾಗಿ ಮಲಗಿದ್ರೂ ಕೂಡ ಕಣ್ಣನ್ನ ಮೊಬೈಲ್ನತ್ತ ಹಾಯಿಸ್ತಾನೆ ಇರ್ತಾರೆ. ಇಂಥವರೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳುವಂತಹ ಕಾಲ ಬಂದಿದೆ ನೋಡಿ. ಸಾಮಾನ್ಯವಾಗಿ ಪ್ರಕೃತಿ ನಡುವೆ ಬದುಕುವಂತಹ ಮಂದಿ ಆರೋಗ್ಯವಾಗಿಯೇ ಇರ್ತಾರೆ. ಆಧುನಿಕ ಬದುಕಿಗೆ ಮಾರಿ ಹೋಗುತ್ತಿರುವಂತಹ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯ ಕೂಡ ಸದ್ದಿಲ್ಲದೆ ಕ್ಷೀಣಿಸುತ್ತಿದೆ. ದೇಹ ರೋಗ ರುಜಿನಗಳ ಗೂಡಾಗುತ್ತಿದೆ. ನಾವು ಹಣ ಸಂಪಾದನೆ ಮಾಡುವ ಭರದಲ್ಲಿ ಎಲ್ಲೋ ಒಂದು ಕಡೆ ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ವಹಿಸುತ್ತಾ ರೋಗಿಗಳಾಗುತ್ತಿದ್ದೇವೆ. ಕಡೆಗೊಮ್ಮೆ ನಮ್ಮೊಳಗಿನ ರೋಗ ಉಲ್ಬಣವಾಗಿ ಮಾಡಿದಂತಹ ಸಂಪಾದನೆಯನ್ನೆಲ್ಲ ಆಸ್ಪತ್ರೆಗೆ ಸುರಿಯುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಇನ್ನು ಇದೆಲ್ಲವನ್ನ ತಪ್ಪಿಸಬೇಕಾದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಒಂದಷ್ಟು ಮಾರ್ಪಾಡು ಅಗತ್ಯವಿದೆ ನೋಡಿ. ಹೌದು, ಇತ್ತೀಚಿನ ದಿನಗಳಲ್ಲಿ ಯಾವಾಗ ಯಾವ ರೋಗ ನಮ್ಮನ್ನ ಅಪ್ಪಳಿಸುತ್ತದೆ ಎಂದು ಹೇಳಲಾಗುವುದಿಲ್ಲ. ಅದರಲ್ಲೂ ಕೂಡ ಕಣ್ಣಿನ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏಕೆಂದರೆ ಹೆಚ್ಚಿನವರು ಇವತ್ತು ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಚಿಕ್ಕ ಮಕ್ಕಳು ಕನ್ನಡಕ ಬಳಸುವಂತಹ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ. ಭಾರತ ಮಾತ್ರವಲ್ಲದೆ ಇಡೀ ಜಗತ್ತಿನಾದ್ಯಂತ ಇವತ್ತು ಗ್ಲಾಕೋಮಾ ಮನುಷ್ಯನನ್ನ ಕಾಡುತ್ತಿದೆ. ಈ ಗ್ಲಾಕೋಮಾದಿಂದ ವ್ಯಕ್ತಿ ಅಂಧನಾಗುತ್ತಿದ್ದಾನೆ. ವೈದ್ಯರು ನೀಡುವಂತಹ ಮಾಹಿತಿ ಪ್ರಕಾರ ಗ್ಲಾಕೋಮಾವನ್ನ ನಿಯಂತ್ರಿಸಬಹುದಂತೆ, ಆದರೆ ನಿವಾರಿಸಲು ಸಾಧ್ಯವಿಲ್ಲಂತೆ ನೋಡಿ. ಕಣ್ಣಿನ ತಪಾಸಣೆ ಮಾಡುವುದು ಅಗತ್ಯ. ಇಷ್ಟಕ್ಕೂ ಕೂಡ ಗ್ಲಾಕೋಮಾ ಅಂದ್ರೆ ಏನು ಅಂತ ತಿಳಿತಾ ಹೋದ್ರೆ ಒಂದಷ್ಟು ವಿಚಾರಗಳು ತಿಳಿದು ಬರ್ತವೆ. ಇದೊಂದು ರೀತಿಯ ರೋಗಿಯ ಅರಿವಿಗೆ ಬಾರದೆ ಅಂಧತ್ವವನ್ನ ಉಂಟು ಮಾಡುವಂತಹ ಕಾಯಿಲೆಯಂತೆ. ತಕ್ಷಣಕ್ಕೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳದೆ ಕಣ್ಣಿನ ನರ ಕ್ಷೀಣಿಸಿ ದೃಷ್ಟಿ ಕುಂದಿಬಿಡುತ್ತದೆ. ಇದು ಶಾಶ್ವತ ಅಂಧತ್ವಕ್ಕೆ ಕಾರಣವಾಗಿ ಬಿಡುತ್ತದೆ. ಏಕೆಂದರೆ ನರ ಕ್ಷೀಣಿಸುತ್ತಿರುವುದರಿಂದ ನಶಿಸಿ ಹೋದ ದೃಷ್ಟಿಯನ್ನ ಮತ್ತೆ ಪಡೆಯುವುದು ಅಸಾಧ್ಯ. ಆದ್ದರಿಂದ ಗ್ಲಾಕೋಮಾ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರಬೇಕು ಎನ್ನುವುದು ವೈದ್ಯರ ಸಲಹೆಯಾಗಿದೆ. ನಮ್ಮಲ್ಲಿ ಕಂಡುಬರುವ ಕೆಲವು ತೊಂದರೆಗಳು ಗ್ಲಾಕೋಮಾ ಬರಲು ಕಾರಣವಾಗಬಹುದು. ಅದು ಯಾವುದೆಂದರೆ ಸಕಾರಣವಿಲ್ಲದೆ ಬರುವಂತಹ ತಲೆನೋವು, ಕಣ್ಣು ನೋವು, ಆರದ ಕೆಂಪು ಕಣ್ಣು, ಪದೇ ಪದೇ ಬದಲಾಗುತ್ತಿರುವಂತಹ ಕನ್ನಡಕಗಳು, ಮಧುಮೇಹ, ಬೆಳಕಿನತ್ತ ಕಾಮನಬಿಲ್ಲಿನ ಬಣ್ಣದ ಬಳೆಗಳು ಕಾಣಿಸಿಕೊಳ್ಳುವುದು, ದೃಷ್ಟಿ ಕ್ಷೇತ್ರದಲ್ಲಿ ಕಪ್ಪು ಕಲೆಗಳು ಗೋಚರಿಸುವುದು, ದೃಷ್ಟಿ ದೋಷ, ಕಣ್ಣಿಗೆ ಪೆಟ್ಟು ಬೀಳುವುದು, ಪೊರೆಗೆ ಶಸ್ತ್ರಚಿಕಿತ್ಸೆ ಮಾಡಿಯೂ ಕಣ್ಣು ಕಾಣಿಸದಿರುವುದು, ದಮ್ಮು ಸೋಲಿನ ತೊಂದರೆಯಿಂದ ತಕ್ಷಣ ವೈದ್ಯರನ್ನ ಕಂಡು ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳಬೇಕಾಗತ್ತೆ. ಇನ್ನು ವಂಶ ಪಾರಂಪರಿಕವಾಗಿಯೂ ಕೂಡ ಬರಬಹುದೆಂದು ವೈದ್ಯರು ಹೇಳುವ ಪ್ರಕಾರ ಗ್ಲಾಕೋಮಾ ಅಧಿಕ ಕಣ್ಣಿನ ಒತ್ತಡದಿಂದ, ಸ್ಟೀರಾಯ್ಡ್ ಮತ್ತು ಉಪಯೋಗಿಸುವುದರಿಂದ ಕಣ್ಣಿನ ನರಕ್ಕೆ ತೊಂದರೆಯಾಗುವುದರಿಂದ ವಂಶ ಪಾರಂಪರಿಕವಾಗಿಯೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತದೆಂತೆ ನೋಡಿ. ಗ್ಲಾಕೋಮಾ ಕಂಡು ಹಿಡಿಯಲು ಸಾಮಾನ್ಯ ಕಣ್ಣಿನ ಪರೀಕ್ಷೆ ಜೊತೆಗೆ ಕಣ್ಣಿನ ಒತ್ತಡ ಪರೀಕ್ಷೆ, ಗೋನಿಯೋಸ್ಕೋಪಿ, ಪೆರಿಮೆಟ್ರಿ, ಸಿಸಿಟಿ, ಜಿಡಿಎಕ್ಸ್, ಒಸಿಟಿ ಮೊದಲಾದ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ. ಗ್ಲಾಕೋಮಾದ ಜಾಡು ಹಿಡಿದು ನಿಯಂತ್ರಿಸಬಹುದು, ಆದರೆ ಶಾಶ್ವತವಾಗಿ ವಾಸಿ ಮಾಡಲು ಸಾಧ್ಯವಿಲ್ಲಂತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ 40 ವರ್ಷ ಬಳಿಕ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅಗತ್ಯವಂತೆ. ಒಂದು ವೇಳೆ ಗ್ಲಾಕೋಮಾದ ಲಕ್ಷಣಗಳಿದ್ರೆ ವೈದ್ಯರ ಸಲಹೆಯಂತೆ ಜೀವನ ಪರ್ಯಂತ ಔಷಧೋಪಚಾರ ಅಗತ್ಯವಾಗಿರುತ್ತದೆ. ಕಣ್ಣಿನ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ ಯಾರಿಗೂ. ಇಂತಹ ಕಾಯಿಲೆ ಬಾರದಿರಲಿ, ಆದರೆ ಯಾರೂ ಕೂಡ ಕಣ್ಣಿನ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬಾರ್ದು. ಚಿಕ್ಕ ಸಮಸ್ಯೆ ಕಾಣಿಸಿದ್ರೂ ಕೂಡ ನೇತ್ರ ತಜ್ಞರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆಯುವುದು ಉತ್ತಮ. ಬಹಳಷ್ಟು ಸಾರಿ ಮತ್ತೆ ತೋರಿಸಲಾಯಿತು ಎಂಬ ಉದಾಸೀನತೆ ಅಥವಾ ಸ್ವಯಂ ಚಿಕಿತ್ಸೆಗಳು ಕಣ್ಣಿನ ದೃಷ್ಟಿಗೆ ಕುತ್ತು ತರಬಹುದು. ಯಾವುದಕ್ಕೂ ಕೂಡ ಎಚ್ಚರವಾಗಿರೋದು ಒಳಿತು ನೋಡಿ.